ಅವರು ಈಗಾಗಲೂ ಸತ್ಯವನ್ನು ಒಪ್ಪಿಕೊಂಡಿದ್ದಾರೆ. ಇತಿಹಾಸ ಯಾರಿಗೂ ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಬಿಜೆಪಿಯವರು ಇತಿಹಾಸ ತಿರುಚುವಂತಹ ಒಂದು ಕೆಲಸ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇರ್ತಾರೆ ತಮ್ಮ ಸ್ವಾರ್ಥಕ್ಕಾಗಿ. ಟಿಪ್ಪು ದೇಶಭಕ್ತ ಅಂತ ಹೇಳಿ ಎಲ್ಲರಿಗೂ ತಿಳಿದಿರುವಂತಹ ವಿಷಯ. ಟಿಪ್ಪುವನ್ನು ಯಾವುದೇ ಒಂದು ಜಾತಿ ಮತ್ತು ಧರ್ಮ ಜನಾಂಗಕ್ಕೆ ಸೀಮಿತಗೊಳಿಸುವಂತದ್ದು ತಪ್ಪು. ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದಂತ ಒಬ್ಬ ಧೀರ ವ್ಯಕ್ತಿ. ಇವತ್ತು ಎಲ್ಲಾ ಸಮುದಾಯದವರು ತನ್ನ ಜೊತೆಲಿ ತೆಗೆದುಕೊಂಡು ಹೋಗಿ ಇವತ್ತು ಏನೇನು ಅಳಿಸಾಕ್ತಾರೆ ಇವರು. ಟಿಪ್ಪು ಕಟ್ಟಿದಂತ ಏನು ಕೋಟೆಯನ್ನು ಅಳಿಸ್ತಾರ. ಬಿಜೆಪಿಯಲ್ಲೂ ಅನೇಕ ಜನ ಇದ್ದಾರೆ ಸತ್ಯವನ್ನು ಇವತ್ತು ಹೇಳುವಂತವರು. ಅದರವರು ಯಾಕೆ ಬಿಜೆಪಿಗೆ ಸೇರಿದ್ದಾರೆ, ಏನು ಕಾರಣಕ್ಕೆ ಸೇರಿದ್ದಾರೆ, ಅವ್ರಿಗೆ ಏನೇನಾಗಿದೆ ಅದ್ರ ಬಗ್ಗೆ ಅವರೇ ಉತ್ತರ ಕೊಡಬೇಕಾಗಿದೆ. ಅದಕ್ಕೆ ನಾನು ಪ್ರತಿಕ್ರಿಯೆ ಮಾಡಲಿಕ್ಕೆ ಇಷ್ಟಪಡ. ಯಾರ ಕುರ್ಸಿ ಮೇಲೆ ಕೈ ಇಟ್ಟು ಗಲಾಟೆ ಮಾಡಿಸಿದ್ದಾರೆ, ಇದರಿಂದ ಯಾರ ಷಡ್ಯಂತ್ರ ಇದೆ, ಇವತ್ತು ಇದೆಲ್ಲದರ ಬಗ್ಗೆ ಕೂಲಂಕುಷವಾಗಿ ಸಾರ್ವಜನಿಕ ಲೆಕ್ಕಪತ್ರ ಸಮಿತಿಯ ಸದಸ್ಯನಾಗಿದ್ದೇನೆ. ಅಲ್ಲಿ ನಾವು ಈ ಒಂದು ಆರೋಗ್ಯ ಇಲಾಖೆಯಲ್ಲಿ ಮತ್ತು ಕೊರೋನಾಗೆ ಸಂಬಂಧಪಟ್ಟಂತೆ ಏನೇನು ಖರೀದಿಗಳಾಗಿದ್ದಾವೆ, ಎಲ್ಲೆಲ್ಲ ಆರೋಪಗಳು ಬಂದಿದ್ದಾವೆ, ಅವೆಲ್ಲವೂ ಇವತ್ತು ಕಂಟ್ರೋಲರ್ ಅಂಡ್ ಆಡಿಟರ್ ಜನರಲ್ ಕಡೆಯಿಂದ ವಿಶೇಷವಾದಂತಹ ಆಡಿಟ್ ಆಗಬೇಕು ಅಂತ ಹೇಳಿ ಸೂಚನೆಯನ್ನು ಕೊಟ್ಟಿದ್ದೇವೆ. ಇವೆಲ್ಲ ಪ್ರಕರಣಗಳು ಇವತ್ತು ಇದರಲ್ಲಿ ಸ್ಪೆಷಲ್ ಆಡಿಟ್ ಆಗಿ ಆ ವರದಿ ಬಹಿರಂಗಪಡಿಸಬೇಕು ಅಂತ ಹೇಳಿ ನಾನು ಒತ್ತಾಯ ಮಾಡ್ತೇನೆ. ಹಾಲಿ ನ್ಯಾಯಾಧೀಶರ ಕಡೆಯಿಂದ ಒಂದು ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರಿಗೆ ಅವರಿಂದ ನ್ಯಾಯಿಕ ತನಿಖೆ ಆಗಬೇಕು ಅಂತ ಹೇಳಿ ನಮ್ಮ ಪಕ್ಷ ಒತ್ತಾಯ ಮಾಡಿದೆ. ಮಾಡಬೇಕು ಅಂತ ಹೇಳಿ ಮತ್ತೊಮ್ಮೆ ನಾನು ಒತ್ತಾಯ ಮಾಡ್ತಾ ಇದ್ದೇನೆ. ಕಾಂಗ್ರೆಸ್ ಪಕ್ಷಕ್ಕೆ ಏನ್ ಲಾಭ ಇದೆ ಇದರಲ್ಲಿ ಆಲೋಚನೆ ಮಾಡಿ. ಇವತ್ತು ಯಾರು ಎಸ್ಡಿಪಿಐ ಯಾರು ನಿರ್ವಹಣೆ ಮಾಡ್ತಾ ಇದ್ದಾರೆ? ಬಿಜೆಪಿಯ ಕೋರ್ ಕಮಿಟಿಯವರು ಕೂತ್ಕೊಂಡು ಎಸ್ಡಿಪಿಐ ಅವರು ಎಲ್ಲಿ ಯಾವ ಕ್ಷೇತ್ರದಲ್ಲಿ ಅಭ್ಯರ್ಥಿ ಹಾಕಬೇಕು ಅಂತ ಹೇಳಿ ಇವರೇ ಅಭ್ಯರ್ಥಿ ಹಾಕಿಸ್ತಾರೆ. ಎಸ್ಡಿಪಿಐ ಬಿಜೆಪಿ ಒಂದು ಬಿ ಟೀಮ್. ಎಸ್ಡಿಪಿಐ ಗಾಡ್ ಫಾದರ್ ಅಂತ ಹೇಳಿದ್ರೆ ಬಿಜೆಪಿ ಅಂತ ಹೇಳ್ಬೋದು ಇವರಿಗೆ. ಅದನ್ನು ಬಿಟ್ಟು ಇವತ್ತು ಬೇರೆಯವರ ಮೇಲೆ, ಬೇರೆ ಪಕ್ಷದ ಮೇಲೆ ಗೂಬೆ ಕೂರಿಸಲಿಕ್ಕೆ ಹೊರಟಿದ್ದಾರೆ. ಇದು ಜನ ಸತ್ಯವನ್ನು ಅಂತ ಇವತ್ತು ಯಾವುದೇ ರೀತಿಯ ನಿರ್ಬಂಧಗಳಿಲ್ಲ. ಅಂತಾರಾಜ್ಯ ಪ್ರಯಾಣ ಮಾಡಲಿಕ್ಕೆ ಇರ್ಬೋದು ಅಥವಾ ಇವತ್ತು ಯಾವುದೇ ಒಂದು ಕೃಷಿ ಉತ್ಪನ್ನಗಳಿರ್ಬೋದು ಇದು ಮಾರಾಟ ಮಾಡಲಿಕ್ಕೆ ಮತ್ತೊಂದಕ್ಕಾಗಲಿ ಎಲ್ಲವೂ ಸಡಿಲುಗೊಳಿಸಲಾಗಿದೆ. ಕೇರಳದವರು ವಿಶೇಷವಾಗಿ ರಾಜ್ಯ ಸರ್ಕಾರದ ವತಿಯಿಂದ ಇಂತಹ ಒಂದು ಷರತ್ತುಗಳಾಗಲಿ ನಿರ್ಬಂಧಗಳಾಗಲಿ ಹಾಕಿ ಕರ್ನಾಟಕ ರಾಜ್ಯದವರಿಗೆ ಕಿರುಕುಳ ಕೊಡುವಂಥದ್ದು, ತೊಂದರೆ ಕೊಡುವಂಥದ್ದು ಮಾಡ್ತಾ ಇದ್ದರೆ ಅದು ಅಕ್ಷಮ್ಯ. ಅದನ್ನು ಕೇರಳ ಸರ್ಕಾರ ಹಿಂಪಡೆದು ಬಹಳ ಸುಲಲಿತವಾಗಿ ನಮ್ಮ ಕರ್ನಾಟಕ ರಾಜ್ಯದವರು ಇರ್ಬೋದು, ಕೇರಳ ರಾಜ್ಯದವರು ಇರ್ಬೋದು, ಅವರಿಗೆ ಇವತ್ತು ಓಡಾಡಲಿಕ್ಕೆ ಯಾವುದೇ ರೀತಿಯ ತೊಂದರೆ ಆಗದ ಹಾಗೆ ನೋಡಿಕೊಳ್ಬೇಕು ಅಂತ ಹೇಳಿ ಒತ್ತಾಯ ಮಾಡ್ತಾರೆ. ಈ ಒಂದು ರಾಜ್ಯದ ರಾಷ್ಟ್ರದ ಆಸ್ತಿ, ಹೆಮ್ಮೆಯ ಸುಪುತ್ರ